ಸೊ ಇವರ ವಿರುದ್ಧ ಕ್ರಮ ಆಗ್ಬೇಕು, FIR ಇವ್ರ ವಿರುದ್ಧ ಆಗ್ಬೇಕು. ಅದನ್ನ ಹೊರತುಪಡಿಸಿ ಯಾರು ಗಲಾಟೆ ಮಾಡಕ್ ಹೋಗಿದ್ದಾರೆ ಅವ್ರ ವಿರುದ್ಧ FIR ಹಾಕಿದಾರಂತೆ, ಕ್ರಮ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಸೀಮೆ ನ್ಯಾಯನೂ ಅರ್ಥ ಆಗ್ತಿಲ್ಲ. ಇನ್ನೊಂದ್ ಕಡೆ ನೋಡಿ, ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ನರ್ಸ್ಗಳಿಂದ ಪ್ರತಿಭಟನೆ ಆಗ್ತಾ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಧರಣಿಯನ್ನ ಮಾಡಿದ್ದಾರೆ. ರಾತ್ರಿ 11 ಗಂಟೆ ತನಕ ಆಸ್ಪತ್ರೆ ಆವರಣದಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆ ಇದು. ಬೆಳಗಾವಿ ಬಿಮ್ಸ್ ನಲ್ಲಿ ಆತರ ಅವಸ್ಥೆ ಆದ್ರೆ ಪಾಪ ಇಲ್ಲಿ ನೋಡಿ, ಸಿಬ್ಬಂದಿಗೆ ಸರಿಯಾಗಿ ಇವ್ರು ಏನು ಈಗ ಹೋರಾಟ ಮಾಡಿ ಅಂತ ಹೇಳ್ತಾ ಇದಾರೆ, ಯುದ್ಧ ಮಾಡಿ ಅಂತ ಕಳಿಸ್ತಾರೆ. ಅದಕ್ಕೆ ಬೇಕಾದಂತ ಶಸ್ತ್ರಾಸ್ತ್ರನೇ ಕೊಡ್ಲಿಲ್ಲ ಅಂತಂದ್ರೆ ಹೆಂಗೆ? PPE ಕಿಟ್, ಮಾಸ್ಕ್ ನಮಗೆ ಸಿಗ್ತಾ ಇಲ್ಲ ಅಂತ ಇವರು ಆರೋಪ ಮಾಡ್ತಾ ಇರೋದು. ಕಿಮ್ಸ್ ಅಧಿಕಾರಿಗಳ ವಿರುದ್ಧ ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ನರ್ಸ್ಗಳು. ಇವರು ವಾರಿಯರ್ಸ್ ಅಂತ ಕರೀತಾರೆ, ನಮ್ಮ ಬಗ್ಗೆ ಕನ್ಸರ್ನ್ ಎಲ್ಲ ಬಾಯಿ ಮಾತಲ್ಲಿ ತೋರಿಸ್ತಾರೆ. ಸರಿ, ನಮ್ಗೀಗ ಯುದ್ಧ ಮಾಡಿ ಅಂತ ಹೇಳಿದ್ದಾರೆ, ನೀವು ಶಸ್ತ್ರಾಸ್ತ್ರ ಕೊಟ್ಬಿಟ್ಟು ಯುದ್ಧ ಮಾಡೋದಕ್ಕೆ ನಮ್ಮನ್ ಬಿಡಿ. ಅದನ್ನ ಬಿಟ್ಬಿಟ್ಟು ನೀವು ಯುದ್ಧ ಮಾಡಿ ಅಂತ ಬಾಯಲ್ಲಿ ಹೇಳಿ ಬರೀ ಕೈಯಲ್ಲಿ ಕಳ್ಸಿದ್ರೆ ಹೆಂಗೆ? ನಮ್ಗೆ ಪ್ರೊಟೆಕ್ಷನ್ ಬೇಕು, PPE ಕಿಟ್ ಕೊಡಿ, ಮಾಸ್ಕ್ ಕೊಡಿ ಅಂತ ಇವ್ರು ಕೇಳ್ತಿರೋದು. ರಾಜೇಶ್ವರಿ ಮೇಡಮ್ ಅವರು ನಮಗೆ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿಬಿಟ್ಟು ನಮಗೆ ಅವಳ ಏನ್ ಮಾಡಿದ್ರು, ನಾವು ಕೊಟ್ಟಂತ ಮನವಿಯನ್ನ ಒಗೆದ್ಬಿಟ್ಟು ಕಾಲಿಲೆ ತುಳಿದು ನೀವು ಏನಿದ್ರು ನಾನು ಏನ್ ಹೇಳ್ತೀನಿ ನಾನು ಡ್ಯೂಟಿ ಮಾಡ್ಬೇಕಂತೇಳಿ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ರೆ ನಮಗೆ ಮನಸ್ಸಿಗೆ ನೋವು ಮಾಡಿದಕ್ಕೋಸ್ಕರ ನಾವು ಇಲ್ಲೆಲ್ಲರೂ ನ್ಯಾಯ ಕೊಡಕ್ಕೆ ಹೊರಗಡೆ ನಿಂತಿದ್ದೀವಿ. ಅದಕ್ಕೆ ನಾವು ಇಷ್ಟೋ ಮಟ್ಟ ಯಾಕೆ ನಿಂತಿದ್ದೀವಿ ಅಂದ್ರೆ DC ಸರ್ ಬಂದು ಬಗೆಹರಿಸಲಿ ಅಂತ ನಿಂತಿದ್ದೀವಿ. DC ಸರ್ ಗಮನಕ್ಕೆ ತರಬೇಕಂತೇಳಿ ನಾವು ನ್ಯಾಯಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಅಂದ್ರೆ ಒಂದು 8 ಅವರ್ಸ್ ಏನೆಲ್ಲ ಸಮಸ್ಯೆ ಆಗ್ತಿದೆ ಈ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಮಾತನಾಡೋದಕ್ಕೆ ಸಿಬ್ಬಂದಿ ಆಗಿರುವಂತ ನಾಗರಾಜ್ ನಾಯ್ಕ್ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ನಾಗರಾಜ್ ನಾಯ್ಕ್ ಅವರೇ, ಬೆಂಗಳೂರಂತ ಸಿಟಿಯಲ್ಲಿ ನಾವು ನೋಡ್ತಾ ಇದೀವಿ, ಸಿಬ್ಬಂದಿ ಸಿಗ್ತಾ ಇಲ್ಲ, ನರ್ಸ್ಗಳ ಕೊರತೆ ಇದೆ ಅಂತ ಸಚಿವರೇ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ನೀವುಗಳೆಲ್ಲ ಪಾಪ ಕೆಲಸ ಮಾಡೋದಕ್ಕೆ ರೆಡಿ ಇದ್ರು ಕೂಡ ನಿಮ್ಗೆ ಬೇಕಾದಂತ ಇವಾಗ ಸಲಕರಣೆಗಳನ್ನ, ಉಪಕರಣಗಳನ್ನ ಕೊಡ್ತಾ ಇಲ್ಲ. ಎಂತ ವಿಪರ್ಯಾಸ ನೋಡಿ. ಏನ್ ಹೇಳ್ತಾರೆ ಆಸ್ಪತ್ರೆಯವರು? ಮೇಡಮ್, ಆಕ್ಚುಲಿ ನಮಗೆ ಸಲಕರಣೆ ಕೊಡೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮ್ಮ ಹಾಸ್ಪಿಟ್ಲ್ ಆಡಳಿತ ಮುಖ್ಯಾಧಿಕಾರಿಗಳಾದಂತ ಶಿವ ಮೇಡಮ್ ಅವರು ನಮ್ಗೆ ಯಾವುದೇ ರೀತಿ ಸ್ಪಂದನೆ ಕೊಡಲ್ಲ. ಏನೇ ಒಟ್ಟು ನಾವು ಏನೇ ಮಾಡ್ಬೇಕು, ನಮ್ಮ ಡೈರೆಕ್ಟರ್ ರೆಡಿ ಇದ್ರು ಅವ್ರು ಅದಕ್ಕೆಲ್ಲ ಅಡ್ಡದಾರಿ ಹಾಕೋದು, ಬರೋದು, ನಮ್ಮನ್ನ ಎಲ್ಲ ಅವಶ್ಯಕ ಶಬ್ದವಾಗಿ ಬೈಯೋದು, ಹೊರಗಡೆ ಕಳ್ಸೋದು. ನೀವು ಹಂಗ್ ಮಾಡ್ತೀರಿ, ಹಿಂಗ್ ಮಾಡ್ತೀರಿ, ನೀವು ಆಫ್ಟರ್ ಆಲ್ ನರ್ಸಸ್, ನಿಮಗೆ ನಾವು ಹೇಳ್ದಂಗೆ ಕೇಳ್ಬೇಕು ನೀವು ಅಂತೇಳಿ ನಮ್ಮೇಲೆಲ್ಲ ಇದು ಮಾಡೋದು, ಆತರ ಎಲ್ಲ ಮಾಡ್ತಾರೆ ಮೇಡಮ್. ಏನ್ ಕಾರಣ ಅಂತ ಅಂದ್ರೆ ಯಾವ ತರ, ಏನ್ ರೀಸನ್ ಬೈಯೋದವ್ರು? ನಾವ್ ಏನು ಕೇಳಬಾರ್ದು ಮೇಡಮ್, ಅವ್ರು ಹೇಳ್ದತ್ರ ಡ್ಯೂಟಿ ಮಾಡ್ಬೇಕು. ಈಗ ನೋಡ್ರಿ, ICUಲೆಲ್ಲ 28 ಪೇಷಂಟ್ ಇರ್ತಾವೆ, ಇಬ್ಬರೇ ಸ್ಟಾಫ್ ಇರ್ತೀವಿ. ಏನಾದ್ರು ಬೇಕು ಅಂತ ಕೇಳಿದ್ರೇನು ನೀವು ಮಾಡ್ಬೇಕು, ನೀವು ಮಾಡ್ಲೇಬೇಕು, ನಮ್ ರೂಲ್ಸ್ ಇರೋದು ಹಂಗೆ, ನೀವು ಬೇರೆ ಕಡೆ ಹೇಳ್ಬೇಡ್ರಿ. ಈಗ 24 ಮೆಡಿಕಲ್ ಕಾಲೇಜ್ ಇದೆ ಕರ್ನಾಟಕದಲ್ಲಿ, ಎಲ್ಲಾ ಕಡೆ ಒಂದ್ ರೂಲ್ಸ್ ಇದ್ರೆ ಕಿಮ್ಸ್ ಇಂದ ಒಂದು ರೂಲ್ಸ್ ಮೇಡಮ್. ನಾವ್ ಹೇಳ್ದಂಗೆ ಮಾಡ್ಬೇಕು, ನೀವ್ ಬೇರೆ ಕಡೆ ಹೇಳ್ಬೇಡ್ರಿ, ನಾವೇನ್ ಹೇಳ್ತೀವಿ ಅದನ್ನೇ ಮಾಡ್ರಿ ಅಂತಾರ ಮೇಡಮ್. ಅಂದ್ರೆ ಇವಾಗ PPE ಕಿಟ್ ಸಿಗ್ತಾ ಇಲ್ಲ, ಮಾಸ್ಕ್ ಸಪ್ಲೈ ಎಲ್ಲ ಸರಿಯಾಗಿ ಆಗ್ತಿಲ್ಲ ಅನ್ನೋದು ನಿಮ್ಮ ಆರೋಪ, ಇದು ನಿಜನಾ? PPE ಕಿಟ್ ನಮ್ಮ ಆರೋಪ PPE ಕಿಟ್ ಮಾಸ್ಕ್ ಇಂದಲ್ಲ ಮೇಡಮ್. ನಮ್ಮ ಆರೋಪ ಏನು, ಇದು ಕ್ವಾರಂಟೈನ್, ಇದುವರೆಗೆ ನಮಗೆ ಕ್ವಾರಂಟೈನ್ ಮಾಡಿಲ್ಲ. ಹಾಸ್ಪಿಟಲ್ ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ, ರೂಮಿನ ವ್ಯವಸ್ಥೆ ಮಾಡಿಲ್ಲ, ಬಾತ್ರೂಮ್ ವ್ಯವಸ್ಥೆ ಇಲ್ಲ. ಈ ತರ ಎಲ್ಲ ಸಣ್ಣ ಪುಟ್ಟ ಡ್ಯೂಟಿ ಮಾಡಿ ಸೀದಾ ಮನೆಗೆ ಹೋಗ್ತಿದ್ದೀರಾ? ಎಸ್ ಮೇಡಮ್, ನಮ್ ಡ್ಯೂಟಿ ಮಾಡಿ ಡೈರೆಕ್ಟ್ ಆಗಿ ಮನೆಗೆ ಬರ್ಬೇಕು. ನಾವು ಅಲ್ಲಿ ಯಾವ್ದು ರೂಮ್ ಅಲ್ವಾ ಇವಾಗ ಕೆಲಸ ಮಾಡ್ತಿರೋದು? ಹೌದು ಮೇಡಮ್, ಬೇರೆ ಕಡೆ ಎಲ್ಲ ರೂಮ್ಸ್ ಕೊಟ್ಟಿದ್ದಾರೆ, ಅವರಿಗೆ ಅಲ್ಲೇ ಇದ್ ಮಾಡ್ಕೊಂಡು ಅವರಿಗೆಲ್ಲ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಮೇಡಮ್. ಆದ್ರೆ ಕಿಮ್ಸ್ ಅಲ್ಲಿ ಯಾವುದೇ ರೀತಿ ಊಟ ವ್ಯವಸ್ಥೆ ಇಲ್ಲ, ರೂಮ್ಸ್ ಇಲ್ಲ, ಏನು ಮಾಡಿಲ್ಲ ಮೇಡಮ್. ನಾವು ಡೈರೆಕ್ಟ್ ಆಗಿ ಡ್ಯೂಟಿ ಮಾಡಿ ಮತ್ತೆ ನಮ್ಮ ಮನೆಗೆ ಬಂದು ನಮ್ಮ ಮನೇಲಿರುವಂತ ಏಜ್ಡ್ ಪರ್ಸನ್ ಮಕ್ಕಳಿಗೆಲ್ಲ ನಾವು ಎಕ್ಸ್ಪೋಸ್ ಆಗ್ತಾ ಇದೀವಿ. ನಮ್ಮಲ್ಲಿ 11 ಜನ ಪಾಸಿಟಿವ್ ಇದ್ದಾರೆ ನಮ್ಮ ನರ್ಸಿಂಗ್ ಸ್ಟಾಫ್. ಕರೆಕ್ಟ್. ಓಕೆ, ಫೈನ್. ನೋಡೋಣ, ಈಗ ನಾವು ಗಮನ ಸೆಳೆಯೋ ಪ್ರಯತ್ನ ಮಾಡಿದ್ದೀವಿ. ಈಗ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ನಾವು ಸರ್ಕಾರದ ಮಟ್ಟಕ್ಕೂ ಕೂಡ, ಜೊತೆಗೆ ನಿಮ್ಮ ಆಡಳಿತ ಮಂಡಳಿ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡಿ.